ಎಲ್ರಿಗೂ ನಮಸ್ಕಾರ. ನಾನು ಈ ಒಂದು ವಿಡಿಯೋದಲ್ಲಿ ಆ್ಯಕ್ಚುಲಿ ಇದನ್ನ ಯೂಟ್ಯೂಬ್ ಲೈವ್ ಮಾಡಬೇಕು ಅಂತೇಳಿ ಪ್ರಯತ್ನ ಪಟ್ಟೆ ನಾನು. ಅದಕ್ಕೋಸ್ಕರನೇ ರೆಡಿ ಮಾಡಿಕೊಂಡೆ. ಬಟ್ ಯೂಟ್ಯೂಬ್ ಲೈವು ಅದಕ್ಕೆ ನಾನು ತೀರಾ ಹೊಸಬ. ಹಾಗಾಗಿ ಅದನ್ನ ಹೆಂಗೆ ಬಳಕೆ ಮಾಡೋದು, ಅದರಲ್ಲಿ ಫೈಲ್ ಶೇರ್ ಮಾಡೋದು ಅದೆಲ್ಲ ನನಗೆ ಅಷ್ಟೊಂದು ಗೊತ್ತೂ ಆಗಲಿಲ್ಲ. ಹಾಗಾಗಿ ನಾನೇನು ಮಾಡಿದೆ, ಇದು ವಿಡಿಯೋ ರೆಕಾರ್ಡ್ ಮಾಡಿಬಿಟ್ಟು ಅದೇ ಯೂಟ್ಯೂಬಲ್ಲಿ ಮುಖಾಂತರನೇ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳಬೇಕು ಅಂತ ಇರೋ ವಿಷಯಗಳು ಅಂದರೆ, ಮೊದಲನೇದಾಗಿ ಯು ಜಿ ಸಿ ನೆಟ್ ಪರೀಕ್ಷೆ ಬಗ್ಗೆ, ಒಂದನೇದಾಗಿ ಯು ಜಿ ಸಿ ನೆಟ್ ಪರೀಕ್ಷೆ ಬಗ್ಗೆ, ಎರಡನೇದಾಗಿ ಕರ್ನಾಟಕ ಸೆಟ್ ಪರೀಕ್ಷೆ ಬಗ್ಗೆ, ಮೂರನೇದಾಗಿ ಯು ಜಿ ಸಿ ನೆಟ್ ಮತ್ತು ಕರ್ನಾಟಕ ಸೆಟ್ ಈ ಪೇಪರ್ ಒಂದೇ ಇದೆ, ಪತ್ರಿಕೆ ಒಂದರ ಪಠ್ಯಕ್ರಮ ಇಂಗ್ಲೀಷಲ್ಲಿರೋದು, ಅದನ್ನು ಕನ್ನಡದಲ್ಲಿ ಯಾವ ರೀತಿ ಟ್ರಾನ್ಸ್ಲೇಟ್ ಮಾಡ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ. ನಾಲ್ಕನೇದಾಗಿ ಈ ಪೇಪರ್ ಒನ್ ಸಿಲೆಬಸ್ ಏನಿದೆ, ಆ ಪೇಪರ್ ಒನ್ ಸಿಲೆಬಸ್ಸನ್ನು ಐಟಮ್ ಬೈ ಐಟಮ್ಮು, ಟಾಪಿಕ್ ಬೈ ಟಾಪಿಕ್ಕು, ಮೈಕ್ರೋ ಟಾಪಿಕ್ಗಳಾಗಿ ಹೆಂಗೆ ಡೆವಲಪ್ ಮಾಡಲಾಗಿದೆ, ಮತ್ತು ಏನು ಓದ್ಕೋಬೇಕು, ಎಷ್ಟು ಓದ್ಕೋಬೇಕು, ಯಾವ್ಯಾವ ಯೂನಿಟಲ್ಲಿ ಯಾವ್ಯಾವ ಟಾಪಿಕ್ಕಲ್ಲಿ ಯಾವ್ಯಾವ ಸಬ್ ಟಾಪಿಕ್ ಬರುತ್ತೆ ಅನ್ನೋದು ಹಳೆ ಕ್ವಶನ್ ಪೇಪರ್ಸ್ ಇದಾವಲ್ವಾ, ಆ ಕ್ವಶನ್ ಪೇಪರ್ಗಳ ಆಧಾರದಲ್ಲಿ ಸಬ್ ಟಾಪಿಕ್ಗಳನ್ನ ಮಾಡಿರೋದನ್ನ ನಿಮ್ಮ ಮುಂದೆ ಇಡೋದು ಅನ್ನೋದು ಇದು ನಾಲ್ಕನೇ ಭಾಗ. ಐದನೇ ಭಾಗ ಏನಿದೆ ಅಂತಂದರೆ, ಈ ಒಂದು ಪರೀಕ್ಷೆಗೆ ಕೆಸೆಟ್ ನೆಟ್ ಎಕ್ಸಾಮ್ ಪರೀಕ್ಷೆಗೆ ಯಾವ ರೀತಿ ಪ್ರಿಪೇರ್ ಆಗಬಹುದು, ಅಂದರೆ ಯಾವ ಥರ ಟೆಕ್ನಿಕ್ಸ್ ಆ್ಯಂಡ್ ಟ್ರಿಕ್ಸ್ ಯೂಸ್ ಮಾಡ್ಬೋದು, ಯಾವ ಥರ ಒಂದು ಅನ್ನೋ ಒಂದಷ್ಟು ಸಜೆಷನ್ಸನ್ನು ನಿಮ್ಮ ಮುಂದೆ ಕೊಡ್ತಾ ಇದ್ದೀನಿ. ಹೀಗೆ ಒಟ್ಟು ಇದು 5 ಭಾಗದಲ್ಲಿದೆ ವಿಡಿಯೋ. ಈ ವಿಡಿಯೋ 5 ಭಾಗದಲ್ಲಿದೆ. ನಿಮಗೆ ಈ 5 ಭಾಗ ನೋಡೋದಕ್ಕೆ ತುಂಬ ಲೆಂತಿ ಆಗುತ್ತೆ ಅಂತ ನನಗೆ ಗೊತ್ತು. ಹಾಗಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಇದೆ, ಇದರಲ್ಲಿ ವಿಡಿಯೋ ಟೈಮಿಂಗ್ಸ್ನ ಸ್ಪ್ಲಿಟ್ ಮಾಡಿ ನಿಮಗೆ ಕೊಟ್ಟಿದ್ದೀನಿ. ಯಾವ್ಯಾವ ಭಾಗದಿಂದ ಯಾವ್ಯಾವ ಅಂಶ ಆರಂಭ ಆಗುತ್ತೆ ಅಂತ. ನಿಮಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ ಆ ಭಾಗಕ್ಕೆ ಸ್ಕ್ರಾಲ್ ಮಾಡಿಕೊಂಡು ಅಲ್ಲಿಂದ ನೀವು ನೋಡ್ಕೋಬಹುದು. ನಿಮಗೆ ಇಂಟ್ರೆಸ್ಟ್ ಇರೋಷ್ಟನ್ನ ನೀವು ಪಡ್ಕೋಬಹುದು. ಆ, ಈಗ ಅದಾದ್ಮೇಲೆ ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ನೀವನ್ನ ಫಾಲೋ ಮಾಡೋದಾದ್ರೆ, ನಿಮ್ಗೆ ಅನುಕೂಲ ಅನ್ಸಿದ್ರೆ, ಸಹಾಯ ಆಗತ್ತೆ ಅಂದ್ರೆ ನೀವನ್ನ ಅನ್ವಯಿಸ್ಬೋದು. ಈಗ ಮೊದಲನೇದಾಗಿ ಯು ಜಿ ಸಿ ನೆಟ್ ಜೆ ಆರ್ ಎಫ್ ಅಂಡ್ ಪಿ ಎಚ್ ಡಿ ಎಂಟ್ರೆನ್ಸ್ ಈ ಪರೀಕ್ಷೆ ಬಗ್ಗೆ ಮಾತಾಡೋಣ ಅಂತ. ಈ ಯು ಜಿ ಸಿ ನೆಟ್ ಜೆ ಆರ್ ಎಫ್ ಪರೀಕ್ಷೆನ 2015ರವರೆಗೆ ಯು ಜಿ ಸಿನವರೇ ನೇರವಾಗಿ ನಡೆಸ್ತಾ ಇದ್ರು. ಆಗ ಯು ಜಿ ಸಿ ನೆಟ್ ಮತ್ತೆ ಜೆ ಆರ್ ಎಫ್ ಕ್ವಾಲಿಫಿಕೇಶನ್ಸ್ ಕೊಡ್ತಾ ಇದ್ರು. ಜೆ ಆರ್ ಎಫ್ ಅಂತಂದ್ರೆ ಜೂನಿಯರ್ ರಿಸರ್ಚ್ ಫೆಲೋಶಿಪ್, ನೆಟ್ ಅಂದ್ರೆ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟಿಂಗ್. ಈ ಒಂದು ಪರೀಕ್ಷೆನಲ್ಲಿ ಆ, 2015ರಿಂದ 18ವರೆಗೆ ಸಿ ಬಿ ಎಸ್ ನವರೆಗೂ ಕೊಟ್ಟರು ಎಕ್ಸಾಮ್ ಮಾಡೋದಕ್ಕೆ. 2018 ಡಿಸೆಂಬರ್ ಇಂದ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಥವಾ ಎನ್ ಟಿ ಎನವರು ಈ ಪರೀಕ್ಷೆ ನಡೆಸ್ತಾ ಇದ್ದಾರೆ. ಈ ಎನ್ ಟಿ ಎನವರು ಈ ಪರೀಕ್ಷೆ ನಡೆಸೋದಕ್ಕೆ ಕೊಟ್ಟಿದ್ದಾದ್ಮೇಲಿಂದ ಇದರಲ್ಲಿ ಕೆಲವು ಮಹತ್ವದ ಬದಲಾವಣೆಗಳಾಗಿದ್ದು ನಾವು ಕಾಣ್ತೇವೆ. ಅಲ್ಲಿವರೆಗನ ಆಫ್ಲೈನ್ ಮೋಡಲ್ ಇದ್ದಂತ ಈ ಪರೀಕ್ಷೆ ಇದು ಈಗ ಆನ್ಲೈನ್ ಮೋಡ್ ಆಗಿದೆ, ಅಂದ್ರೆ ಸಿ ಬಿ ಟಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿದೆ. 2019 ಜೂನ್ನಿಂದ ಸಿಲೆಬಸ್ ನಲ್ಲಿ ಅಷ್ಟೊಂದು, ಅಂದ್ರೆ ಪಠ್ಯಕ್ರಮದಲ್ಲಿ ಅಷ್ಟೊಂದೇನು ಬದಲಾವಣೆಗಳಾಗ್ಲಿಲ್ಲ. ಆದ್ರೆ ಪೇಪರ್ ಸ್ಟ್ರಕ್ಚರ್ ಇತ್ತಲ್ವ ಅದನ್ನ ಚೇಂಜ್ ಮಾಡಿದ್ರು. 2019 ಜೂನ್ಗಿಂತ ಮುಂಚೆ ಒಟ್ಟು 3 ಪೇಪರ್ಗಳು ಇರ್ತಾ ಇದ್ವು ಇದರಲ್ಲಿ. 3 ಪೇಪರ್ ಇರ್ತಾ ಇದ್ವು. ಪತ್ರಿಕೆ ಒಂದು ಅದು ಜನರಲ್ ಪೇಪರು, ಪತ್ರಿಕೆ 2 ಮತ್ತೆ 3 ಏನಿದೆ ಅದು ಸಬ್ಜೆಕ್ಟ್ ಪೇಪರ್ ಇರ್ತಾ ಇದೆ, ಸ್ಪೆಸಿಫಿಕ್ ಸಬ್ಜೆಕ್ಟ್ ಪೇಪರ್. 2019ಕ್ಕಿಂತ ಮುಂಚೆನೆ ಹೇಳ್ತಾ ಇದ್ದೀನಿ ನಾನು. 19ಕ್ಕಿಂತ ಮುಂಚೆ ಆ ಪೇಪರ್ ಒನ್ ಏನಿತ್ತಲ್ವಾ, ಆ ಪೇಪರ್ ಒನ್ ಅಲ್ಲಿ ಕನಿಷ್ಠ 40% ಬಂದ್ರೆ ಮಾತ್ರ ಸಬ್ಜೆಕ್ಟ್ ಪೇಪರ್ಗಳನ್ನ ವ್ಯಾಲ್ಯೂಯೇಷನ್ ಮಾಡ್ತಾ ಇದ್ರು. ಆದ್ರೆ 2019 ಜೂನ್ನಿಂದ ಪರೀಕ್ಷೆ ಪಠ್ಯಕ್ರಮದಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ಆದ್ರೆ ಪರೀಕ್ಷೆ ಮಾದರಿಯನ್ನ ಪರಿಷ್ಕರಣೆ ಮಾಡಿ 2 ಪತ್ರಿಕೆಗಳು ಮಾತ್ರ ಇದಾವೆ ಈಗ. ಪತ್ರಿಕೆ ಒಂದು ಸಾಮಾನ್ಯ ಪತ್ರಿಕೆ, ಪತ್ರಿಕೆ 2 ಅದು ವಿಷಯದ ಪತ್ರಿಕೆ. ಇದು ಇವು ಯಾವ ತರ ಇರುತ್ತೆ ಅನ್ನೋದನ್ನ ನಾನು ಮುಂದೆ ಹೇಳ್ತಾ ಹೋಗ್ತೇನೆ. 2024ರಲ್ಲಿ ಇದರ ಪಠ್ಯಕ್ರಮ ಮತ್ತೆ ಪರೀಕ್ಷೆ ಪದ್ಧತಿನಲ್ಲಿ ಬದಲಾವಣೆ ಮಾಡದೆ ಹೋದ್ರು ಕೂಡ ಫಲಿತಾಂಶದ ಒಂದು ವಿಚಾರದಲ್ಲಿ ಒಂದು ಬದಲಾವಣೆ ಮಾಡಿದ್ರು. ಈಗ ಇದರಲ್ಲಿ 3 ತರ ಅರ್ಹತೆ ಕೊಡಲಾಗುತ್ತೆ. ಒಂದು ಜೆ ಆರ್ ಎಫ್, ಇನ್ನೊಂದು ನೆಟ್, ಇನ್ನೊಂದು ಪಿ ಎಚ್ ಡಿ ಎಂಟ್ರೆನ್ಸ್, ಎಲಿಜಿಬಿಲಿಟಿ ಫಾರ್ ಪಿ ಎಚ್ ಡಿ ಎಂಟ್ರೆನ್ಸ್. ಈ ಎಲಿಜಿಬಿಲಿಟಿ ಫಾರ್ ಪಿ ಎಚ್ ಡಿ ಎಂಟ್ರೆನ್ಸ್ ಏನಿದೆ ಇದು 1 ವರ್ಷದವರೆಗೆ ಅರ್ಹತೆಯನ್ನ ಕೊಡುತ್ತೆ. ಏನು ಉಪಯೋಗ ಹಾಗಾದ್ರೆ ಇದ್ರದ್ದು? ಈ ಯು ಜಿ ಸಿ ನಡೆಸ್ತಕ್ಕಂತಹ ಪರೀಕ್ಷೆ ಏನಿದೆ, ಈ ಪರೀಕ್ಷೆನಲ್ಲಿ ಪಾಲ್ಗೊಳ್ಳೋದಕ್ಕೆ ಸ್ನಾತಕೋತ್ತರ ಪದವಿನಲ್ಲಿ ಇರ್ತಕ್ಕಂತಹ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಅರ್ಹರಾಗಿರ್ತಾರೆ. ಅಂದ್ರೆ ಮೊದಲನೇ ವರ್ಷ ಮೊದಲನೇ ಸೆಮಿಸ್ಟರ್ಗೆ ದಾಖಲಾಗಿರೋರು ಕೂಡ ಅರ್ಹರಾಗಿರ್ತಾರೆ. ಅದು ರೆಗ್ಯುಲರ್ ಸ್ಟೂಡೆಂಟ್ಸ್ ಆಗಿರ್ಲಿ, ಕರೆಸ್ಪಾಂಡೆನ್ಸ್ ಆಗಿರ್ಲಿ, ಯಾರು ಬೇಕಾದ್ರೂ ಇದರಲ್ಲಿ ಈ ಎಕ್ಸಾಮ್ ಅನ್ನ ಮೊದಲನೇ ಸೆಮಿಸ್ಟರ್ನೇ ತಗೋಬಹುದು. ಅದೇ ತರ ಸ್ನಾತಕೋತ್ತರ ಪದವಿಯನ್ನ ಕಂಪ್ಲೀಟ್ ಮಾಡಿರೋ ಎಲ್ಲರೂ ಕೂಡ ಈ ಒಂದು ಪರೀಕ್ಷೆಯನ್ನ ತಗೋಬಹುದು. ಹಾಗಾದ್ರೆ ಯಾವ್ಯಾವ ವಿಷಯದಲ್ಲಿ ತಗೋಬಹುದು? ಬ್ರಾಡ್ ಆಗಿ ನಿಮಗೆ ಅದನ್ನ ಆ, ಹೇಳೋದಾದ್ರೆ, ಹ್ಯುಮ್ಯಾನಿಟೀಸ್ ಮತ್ತು ಲ್ಯಾಂಗ್ವೇಜಸ್, ಸಮಾಜ ವಿಜ್ಞಾನಗಳು ಮತ್ತು ಭಾಷೆಗಳು,
ಪರಿಸರ ಅದರಲ್ಲೂ ಕೂಡ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪರಿಸರ ವಿಜ್ಞಾನ ಮತ್ತೆ ಗಣಕ ವಿಜ್ಞಾನ ಕಂಪ್ಯೂಟರ್ ಸೈನ್ಸ್ ಅವರು ಕೂಡ UGC ನೆಟ್ ಪರೀಕ್ಷೆ ತಗೋಬಹುದು. ಭೂಗೋಳ ಮತ್ತೆ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್, ಟೂರಿಸಮ್, ಒಟ್ಟು 101 ಸಬ್ಜೆಕ್ಟ್ ಕೋಡ್ಗಳಿರೋದು ಇದರಲ್ಲಿ. 81 ವಿಷಯಗಳಲ್ಲಿ UGC ನೆಟ್ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಅದೇ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದೇ ನೆಟ್ ಪರೀಕ್ಷೆಯನ್ನ CSIR ನವರು ನಡೆಸ್ಕೊಡ್ತಾರೆ. ಹಾಗಾದ್ರೆ ಈ ಪರೀಕ್ಷೆಯಲ್ಲಿ ಪಾಲ್ಗೊಂಡಾದ್ಮೇಲೆ ನಾವು ಅರ್ಹತೆ ಪಡೆದ್ರೆ ಅದರಿಂದ ಏನ್ ಅನುಕೂಲ ಇದೆ? ಒಂದು, ಭಾರತದಾದ್ಯಂತ ಇರ್ತಕ್ಕಂತಹ ಎಲ್ಲಾ ಕಾಲೇಜುಗಳಲ್ಲಿ ಅಂದ್ರೆ ಪದವಿ ಕಾಲೇಜುಗಳಲ್ಲಿ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ನಾವು ಸಹಾಯಕ ಪ್ರಾಧ್ಯಾಪಕರಾಗೋದಕ್ಕೆ ಅರ್ಹತೆಯನ್ನ ಪಡ್ಕೊಳ್ತೇವೆ. ಆಲ್ಮೋಸ್ಟ್ ಇದು ಒಂದು ಅರ್ಹತೆ ಮಾತ್ರ ಆಗಿರುತ್ತೆ. ಮತ್ತೊಂದು ಗಮನಿಸಿ, ನೆಟ್ ಎಕ್ಸಾಮ್ ಪಾಸ್ ಆದ ಕೂಡಲೇ ಅದು ಜಾಬ್ ಗ್ಯಾರಂಟಿಡ್ ಎಕ್ಸಾಮ್ ಅಲ್ಲ ಅದು. ಇದು ಒಂದು ಅರ್ಹತೆ ಮಾತ್ರ. ಅದಾದ್ಮೇಲೆ ಆಯಾ ಸ್ಟೇಟ್ ಗೌರ್ಮೆಂಟ್ಗಳು ಅಥವಾ ಆಯಾ ವಿಶ್ವವಿದ್ಯಾಲಯಗಳು ಏನು ಎಂಟ್ರೆನ್ಸ್ ಅಪ್ಲಿಕೇಶನ್ ಕಾಲ್ ಮಾಡ್ತಾರೆ, ಅವಾಗ ಅಪ್ಲೈ ಮಾಡ್ಕೋಬೇಕು. ಅವ್ರು ಮಾಡ್ತಕ್ಕಂಥ ಎಂಟ್ರೆನ್ಸ್ ಎಕ್ಸಾಮು ಅಥವಾ ಇಂಟರ್ವ್ಯೂ ಆ ಒಂದು ಪ್ರೊಸೀಜರ್ ಏನಿದೆ, ಆ ಪ್ರೊಸೀಜರ್ ಮುಖಾಂತರ ಅರ್ಹತೆ ಪಡೆದಾಗ ನಮಗೆ ಹುದ್ದೆ ಖಚಿತವಾಗಿ ಸಿಗುತ್ತೆ. ಆದ್ರೆ ಅರ್ಜಿ ಸಲ್ಲಿಸೋದಕ್ಕೆ ಮೂಲಭೂತ ಅವಶ್ಯಕತೆ ನೆಟ್ ಪರೀಕ್ಷೆ ಆಗಿರುತ್ತೆ. ಇನ್ನು ನಾನು ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಿಂತಲೂ ನನ್ನ ಸಂಶೋಧನೆಯಲ್ಲಿ ಜಾಸ್ತಿ ಆಸಕ್ತಿ ಇದೆ ಅನ್ನೋದಾದ್ರೆ, ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಲ್ಲಿ 3 ಆಪ್ಷನ್ ಕೇಳುತ್ತೆ ನಿಮಗೆ: JRF, ನೆಟ್ ಮತ್ತೆ PhD ಎಂಟ್ರೆನ್ಸ್ ಅಂತ. ನೀವಲ್ಲಿ JRF ನ ಸೆಲೆಕ್ಟ್ ಮಾಡೋದಾದ್ರೆ, ಅಂದ್ರೆ ಇಲ್ಲಿ ಒಂದ್ ನೆನ್ಪಿಡಿ, ಜನರಲ್ ಕ್ಯಾಟಗರಿ ಅಥವಾ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ ಗರಿಷ್ಠ ವಯೋಮಿತಿ 30 ಇರುತ್ತೆ. ಇತರೆ ವರ್ಗದ ವಿದ್ಯಾರ್ಥಿಗಳಿಗೆ ಗರಿಷ್ಠ ವಯೋಮಿತಿ 35 ವರ್ಷ ಇರುತ್ತೆ. ಅಷ್ಟರ ಒಳಗಿದ್ರೆ ನೀವು JRF ಗೆ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. JRF ನಲ್ಲಿ ನೀವು ಆಯ್ಕೆ ಆದ್ರಿ ಅಂತಂದ್ರೆ, ನೀವು ಯಾವುದೇ ಒಂದು ವಿಶ್ವವಿದ್ಯಾಲಯದಲ್ಲಿ 2 ವರ್ಷದ ಒಳಗಾಗಿ ಯಾವುದೇ ಒಂದು ವಿಶ್ವವಿದ್ಯಾಲಯದಲ್ಲಿ ನೀವು ಸಂಶೋಧಕರಾಗಿ ಆ ನೋಂದಣಿ ಆದರೆ ನಿಮಗೆ ಸಹಾಯಧನವನ್ನ ನೀಡಲಾಗುತ್ತೆ. ಆ ಸಹಾಯಧನ ನಿಮ್ಮ ಒಂದು ಟ್ಯೂಷನ್ ಫೀಸು ಮತ್ತೆ ಅಕಾಡೆಮಿಕ್ ಎಕ್ಸ್ಪೆನ್ಸಸ್ ಏನಿರುತ್ತೆ ಆ ಎಲ್ಲದನ್ನು ಒಳಗೊಂಡಂತೆ ಅದನ್ನ ಕೊಡ್ಲಾಗತ್ತೆ. ಇದು JRF ಗೆ ಅರ್ಹತೆ ಪಡೆಯೋದಕ್ಕೆ. ಇನ್ನು ನೆಟ್ ಪರೀಕ್ಷೆಗೆ ಅರ್ಹತೆ ಪಡೆಯೋದಕ್ಕೆ ಗರಿಷ್ಠ ವಯೋಮಿತಿ ಇರೋದಿಲ್ಲ. ಅದು ನಿಮ್ಗೊಂದು ಅರ್ಹತೆಯನ್ನ ಒದಗಿಸಿಕೊಡುತ್ತೆ. ಅದಾದ ನಂತರ ನಾನು ಈಗಾಗಲೇ ಹೇಳಿದಂತೆ ಸಂಬಂಧಪಟ್ಟಂತಹ ಪ್ರವೇಶ ಪರೀಕ್ಷೆ ಮತ್ತೆ ಸಂದರ್ಶನಗಳಲ್ಲಿ ಆಯ್ಕೆ ಆದ್ರೆ ನೀವು ಸಹಾಯಕ ಪ್ರಾಧ್ಯಾಪಕ ಆಗಬಹುದು. ಇನ್ನು ಅದನ್ನು ಹೊರತುಪಡಿಸಿ 2024ರಿಂದ ಇನ್ನೊಂದು ಅಂಶ ಇದ್ರಲ್ಲಿ ಸೇರಿಸೋದು ಯಾವುದು ಅಂತಂದ್ರೆ PhD ಪ್ರವೇಶಕ್ಕೆ ಅರ್ಹತೆಯನ್ನು ಪಡೆಯೋದು. ಈ PhD ಪ್ರವೇಶಕ್ಕೆ ಅರ್ಹತೆ ಅಂತ ಅಂದ್ರೆ 2024ರಿಂದ ಈ ಒಂದು ವ್ಯವಸ್ಥೆಯನ್ನ ಫಲಿತಾಂಶದಲ್ಲಿ ಅಳವಡಿಸಿದ್ರೆ, ಇದರಲ್ಲಿ ನೀವು ಅರ್ಹತೆ ಪಡೆದ್ರೆ ಫಲಿತಾಂಶ ಬಿಡುಗಡೆ ಆದಂತಹ 1 ವರ್ಷದ ಒಳಗಾಗಿ ನೀವು ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಆ ರೀತಿ ಅರ್ಜಿ ಸಲ್ಲಿಸಿದಾಗ ನೀವು ಆ ಒಂದು PhD ಎಂಟ್ರೆನ್ಸ್ ಎಕ್ಸಾಮ್ ಏನಿರುತ್ತೆ, ಪ್ರವೇಶ ಪರೀಕ್ಷೆ ಏನಿರುತ್ತೆ, ಆ ಪ್ರವೇಶ ಪರೀಕ್ಷೆಯಿಂದ ವಿನಾಯಿತಿ ಪಡಿಬಹುದು. ಆದ್ರೆ ಇಲ್ಲಿ ನಾವು JRF ಗೆ ಹೇಳಿದ್ವಲ್ಲ, ಆ ರೀತಿ ಯಾವುದೇ ತರದ ಸಹಾಯಧನ ಇರಲ್ಲ. ಇದು ಕೇವಲ PhD ಪ್ರವೇಶವನ್ನ ಪಡೆಯೋದಕ್ಕೆ ಒಂದು ಆದ್ಯತೆ ಮಾತ್ರ ಆಗಿರುತ್ತೆ. ಇನ್ನು ಈಗ ಪರೀಕ್ಷೆ ಮಾದರಿ ಬಗ್ಗೆ ಬರೋಣ. UGC ನೆಟ್ ಪರೀಕ್ಷೆಗೆ ನಾನು ತುಂಬಾ ಹಿಂದಿಂದೆಲ್ಲ ಹೇಳ್ತಾ ಹೋಗೋಣ. 2011ರಲ್ಲಿ ಆಗಿತ್ತು, 13ರಲ್ಲಿ ಆಗಿತ್ತು, 18 ಆಗಿತ್ತು. ಈಗ ಪ್ರೆಸೆಂಟ್ 2025ರಲ್ಲಿ ಯಾವ ರೀತಿ ಇದೆ ಅನ್ನೋದು ನೋಡೋಣ. ಒಟ್ಟು 300 ಅಂಕಗಳಿರುತ್ತೆ. 2 ಪತ್ರಿಕೆಗಳಿರುತ್ತೆ. ಅದರಲ್ಲಿ ಮೊದಲನೇ ಪತ್ರಿಕೆ ಬೋಧನೆ ಮತ್ತು ಸಂಶೋಧನಾ ಸಾಮರ್ಥ್ಯದ ಸಾಮಾನ್ಯ ಪತ್ರಿಕೆ. ಇದು ಎಲ್ಲ ವಿಷಯದವರಿಗೂ ಕೂಡ ಕಾಮನ್ ಆಗಿರುತ್ತೆ, ಸಾಮಾನ್ಯ ಪತ್ರಿಕೆ ಆಗಿರುತ್ತೆ. ಇದಕ್ಕೆ ನಿಗದಿಪಡಿಸಿದಂತ ಸಮಯ 1 ಗಂಟೆ. ಒಟ್ಟು 50 ಪ್ರಶ್ನೆಗಳಿರುತ್ತೆ. 100 ಅಂಕಗಳಿರುತ್ತೆ. ಇನ್ನು ಎರಡನೇ ಪತ್ರಿಕೆ ನಿಮ್ಮ ವಿಷಯದ ಪತ್ರಿಕೆ. ಅಕಸ್ಮಾತ್ ನೀವು ಕಾಮರ್ಸ್ ಆಗಿದ್ರೆ ಕಾಮರ್ಸ್ನ ಪತ್ರಿಕೆ ಆಗಿರುತ್ತೆ. ಮ್ಯಾನೇಜ್ಮೆಂಟ್, ಹಿಸ್ಟ್ರಿ, ಎಕನಾಮಿಕ್ಸ್, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್, ಎನ್ವೈರನ್ಮೆಂಟಲ್ ಸೈನ್ಸ್, ಟೂರಿಸಮ್, ಯೋಗ, ನಿಮ್ದು ಯಾವ ವಿಷಯ ಇರುತ್ತೆ ಆ ವಿಷಯ ಆಗಿರುತ್ತೆ. ಇದು 2 ಗಂಟೆ ಅವಧಿ. ಒಟ್ಟು 100 ಪ್ರಶ್ನೆಗಳಿರುತ್ತೆ. ಒಟ್ಟು 200 ಅಂಕಗಳಿರುತ್ತೆ. ಅಂದ್ರೆ ಪ್ರತಿ ಪ್ರಶ್ನೆಗೂ ಸಹ 2 ಅಂಕಗಳ ಇರುತ್ತೆ. ಇಲ್ಲಿ ಆಪ್ಷನ್ ಅಥವಾ ಚಾಯ್ಸ್ ಅಥವಾ ಎಲೆಕ್ಟಿವ್ ಸೆಕ್ಷನ್ಸ್ ಅಂತ ಇರಲ್ಲ. ವಿಭಾಗ 1, ವಿಭಾಗ 2 ಅಂತ ಮಾಡ್ಬಿಟ್ಟು ಯಾವ್ದಾದ್ರು ಒಂದು ವಿಭಾಗದಿಂದ ಉತ್ತರಿಸಿ ಈ ತರದ ಪ್ರಶ್ನೆಗಳಿರಲ್ಲ. ಇರ್ತಕ್ಕಂಥ ಎಲ್ಲಾ 300 ಪ್ರಶ್ನೆಗಳು ಸಹ ಕಡ್ಡಾಯವಾಗಿರುತ್ತೆ. ಮತ್ತೆ ಯಾವುದೇ ತರದ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಈಗಾಗಲೇ ಹೇಳಿದಂತೆ 2019ರಿಂದ ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂದ್ರೆ ಆನ್ಲೈನ್ ಪರೀಕ್ಷೆ ಆಗಿರುತ್ತೆ. ಹಾಗಾಗಿ ನೀವು ಪತ್ರಿಕೆ 1ಕ್ಕೆ ಒಂದ್ಸರಿ, ಪೇಪರ್ 1ಗೆ ಒಂದ್ಸರಿ, ಪೇಪರ್ 2ಗೆ ಒಂದ್ಸರಿ ಲಾಗಿನ್ ಆಗೋದು ಬೇಕಿಲ್ಲ. ಫಸ್ಟ್ ಟೈಮ್ ಲಾಗಿನ್ ಆದಾಗ್ಲೇನೆ ಎಲ್ಲಾ 150 ಪ್ರಶ್ನೆಗಳು ಕೂಡ ನಿಮಗೆ ಓಪನ್ ಆಗ್ತವೆ. ಹಾಗಾಗಿ ನಿಮಗೆ ಪೇಪರ್ 1ಗೆ 1 ಗಂಟೆ, ಪೇಪರ್ 2ಗೆ 1 ಗಂಟೆ, ಪೇಪರ್ 2ಗೆ 2 ಗಂಟೆ ಆ ತರ ಲೆಕ್ಕಾಚಾರ ಇಲ್ಲಿ ಮಾಡಕ್ಕಾಗಲ್ಲ. 2 ಪೇಪರ್ ಸೇರ್ಬಿಟ್ಟು 3 ಗಂಟೆ ಅಂತ ಲೆಕ್ಕ ಹಾಕಬಹುದು. ಸೊ 2 ಪೇಪರ್ ಇಂದ 3 ಗಂಟೆ, 150 ಪ್ರಶ್ನೆಗಳು, 300 ಅಂಕಗಳು, ಈ ತರ ಲೆಕ್ಕ ಹಾಕೋದು ಸರಿಯಾಗುತ್ತೆ. ಇನ್ನು ಯಾವ ಮೀಡಿಯಂ ಅಲ್ಲಿ ಇರುತ್ತೆ ಅಂತಂದ್ರೆ, ಈ ಪತ್ರಿಕೆ 1 ಇಂಗ್ಲಿಷ್ ಮತ್ತೆ ಹಿಂದಿನಲ್ಲಿರುತ್ತೆ. ಪತ್ರಿಕೆ 2 ಭಾಷೆಗಳ ವಿಚಾರ ಆಗಿದ್ರೆ ಆಯಾ ಭಾಷೆನಲ್ಲಿರುತ್ತೆ. ಬೇರೆ ಸಬ್ಜೆಕ್ಟ್ಗಳಾಗಿದ್ರೆ ಅದು ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿರುತ್ತೆ.
ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಕೆಲವು ಪತ್ರಿಕೆಗಳು ಕೇವಲ ಇಂಗ್ಲಿಷ್ ನಲ್ಲಿ ಮಾತ್ರ ಇರ್ತವೆ. ನೀವು ನೋಟಿಫಿಕೇಶನ್ ಅಲ್ಲಿ ಮೀಡಿಯಂ ಯಾವ್ದಿದೆ ಅಂತ ಹೇಳಿ ನೋಡ್ಕೋಬೇಕಾಗತ್ತೆ. ಈಗ ಇನ್ನೊಂದು ಆ, ಅನುಮಾನ. ಆ, ಹಾಗಾದ್ರೆ ಈ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯೋದಕ್ಕೆ ಯಾವ ರೀತಿ ಆ, ಲೆಕ್ಕ ಹಾಕಲಾಗತ್ತೆ ಅಂತಂದ್ರೆ, ಪತ್ರಿಕೆ ಒಂದಕ್ಕೆ ಅಥವಾ ಪತ್ರಿಕೆ ಎರಡಕ್ಕೆ ಮಿನಿಮಮ್ ಮಾರ್ಕ್ಸ್ ಅಂತ ಇರಲ್ಲ. ಪೇಪರ್ ಒನ್ಗೆ ಮಿನಿಮಮ್ ಮಾರ್ಕ್ಸ್, ಪೇಪರ್ ಟೂಗೆ ಮಿನಿಮಮ್ ಮಾರ್ಕ್ಸ್ ಅಂತ ಇರಲ್ಲ. ಎರಡಕ್ಕೂ ಸೇರಿ ಮಿನಿಮಮ್ ಮಾರ್ಕ್ಸ್ ಅಂತ ಇರುತ್ತೆ. ಅಂದ್ರೆ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ, ಜನರಲ್ ಕ್ಯಾಟಗರಿನವರಿಗೆ 40%, ಅಂದ್ರೆ 300ಕ್ಕೆ 120 ಅಂಕಗಳು ಕನಿಷ್ಠ ಆಗುತ್ತೆ. ಇತರೆ ವರ್ಗದ ವಿದ್ಯಾರ್ಥಿಗಳಿಗೆ 35%, ಅಂದ್ರೆ 106 ಅಂಕಗಳು ಮಿನಿಮಮ್ ಆಗಿರುತ್ತೆ. ಇಷ್ಟು ಮಿನಿಮಮ್ ಆದ ತಕ್ಷಣ ಅದು ನೆಟ್ ಅಥವಾ JRF ಅಥವಾ PhD ಎಂಟ್ರೆನ್ಸ್ಗೆ ಎಲಿಜಿಬಲ್ ಅಂತ ಅಲ್ಲ. ಈ ರೀತಿ ಅರ್ಹತೆ ಪಡೆದಂಥವರನ್ನ ಮತ್ತೆ ಮುಂದಿನ ಹಂತಕ್ಕೆ, ಮುಂದಿನ ಲೆಕ್ಕಾಚಾರಕ್ಕೆ ತಗೊಳ್ತಾರೆ. ಆ ಲೆಕ್ಕಾಚಾರ ಯಾವ ರೀತಿ ಇರುತ್ತೆ ಅಂದ್ರೆ, JRFಗೆ ಆಯ್ಕೆ ಮಾಡ್ಬೇಕಾದ್ರೆ ಆ ವರ್ಷದಲ್ಲಿ ಭಾರತದಲ್ಲಿರೋ ಎಲ್ಲಾ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿ ವೇತನಕ್ಕೆ ಎಷ್ಟು ಅಭ್ಯರ್ಥಿಗಳು ಎಷ್ಟು ಸೀಟ್ಗಳು ಇದಾವೆ ಅನ್ನೋದರ ಆ, ಆಧಾರದಲ್ಲಿ ವಿಷಯವಾರು ಮತ್ತು ಕೆಟಗರಿವಾರು ಅದನ್ನ ಕೊಡ್ಲಾಗತ್ತೆ. ಹಾಗಾಗಿ JRFಗೆ ಪ್ರತಿ ವರ್ಷ ಇಷ್ಟೇ ಜನ ಆಯ್ಕೆ ಆಗ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಇನ್ನ ನೆಟ್ ಎಕ್ಸಾಮ್ಗೆ ಅಥವಾ ನೆಟ್ ಪ್ರಮಾಣ ಪತ್ರ ಪಡೆಯೋದಕ್ಕೆ ಹಾಜರಾದಂತಹ ಅಭ್ಯರ್ಥಿಗಳಲ್ಲಿ 6% ಅಭ್ಯರ್ಥಿಗಳು ಈ ನೆಟ್ ಪ್ರಮಾಣ ಪತ್ರಕ್ಕೆ ಅರ್ಹರಾಗ್ತಾರೆ. ಇನ್ನು PhD ಪ್ರವೇಶಕ್ಕೆ ನಂತರದ ಸುಮಾರು 6% ಅಭ್ಯರ್ಥಿಗಳು ಅರ್ಹರಾಗ್ತಾರೆ. ನಾನು ಈಗಾಗಲೇ ಹೇಳಿದೆ, ಇದನ್ನ ಇನ್ನೂ ಒಂದ್ಸರಿ ನಿಮಗೆ ಮನವರಿಕೆ ಮಾಡ್ಕೊಡ್ತಾ ಇದ್ದೀನಿ. JRF ಅರ್ಹತೆ ಹೊಂದಿರೋದು ಅಂದ್ರೆ JRF ಪ್ಲಸ್ ನೆಟ್ ಪ್ಲಸ್ PhD ಪ್ರವೇಶಕ್ಕೆ ವಿನಾಯಿತಿ ಅಂತ ಅರ್ಥ. ನೆಟ್ ಅರ್ಹತೆ ಹೊಂದಿದವರು ಅಂದ್ರೆ ನೆಟ್ ಮತ್ತು PhD ಪ್ರವೇಶಕ್ಕೆ ವಿನಾಯಿತಿ ಅಂತ ಅರ್ಥ. PhD ಪ್ರವೇಶಕ್ಕೆ ಅವಕಾಶ ಹೊಂದಿದವರು ಅಂತಂದ್ರೆ ಅವರು ಕೇವಲ PhD ಪ್ರವೇಶಕ್ಕೆ ಮಾತ್ರ ವಿನಾಯಿತಿ ಹೊಂದಿರ್ತಾರೆ. ಅದು ಸಹ 1 ವರ್ಷದವರೆಗೆ ಮಾತ್ರ. ಕರ್ನಾಟಕ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟಿಂಗ್, ಇದ್ರ ಬಗ್ಗೆ ಮಾಹಿತಿಯನ್ನ ತಗೊಳ್ಳೋಣ ಅಂತ ಈಗ. ಇಲ್ಲಿವರೆಗೂ UGC ನೆಟ್ ಪರೀಕ್ಷೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಗಮನಿಸಿದ್ವಿ. ಅದೇ ತರ ಕರ್ನಾಟಕ ಸೆಟ್ ಪರೀಕ್ಷೆ ಏನೇನು ಹೋಲಿಕೆ ಇದೆ ಮತ್ತೆ ಏನು ವ್ಯತ್ಯಾಸ ಇದೆ ಅನ್ನೋದನ್ನ ಈಗ ನೋಡೋಣ. ಈ UGC ನೆಟ್ ಪರೀಕ್ಷೆ ತರನೇ ಪ್ರತಿ ರಾಜ್ಯ ಅಥವಾ ಪ್ರತಿ ಒಂದು ಏರಿಯಾ ವೈಸ್, ರೀಜನ್ ಅಂತ ಕರಿತೀವಿ, ಅದರ ಪ್ರಕಾರ ರಾಜ್ಯ ಅರ್ಹತಾ ಪರೀಕ್ಷೆಗಳನ್ನು ನಡೆಸೋದಕ್ಕೆ UGCನವರು 1991ರಿಂದ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರ ಪ್ರಕಾರ ಕರ್ನಾಟಕದಲ್ಲಿ ಮೊದಲು ಅಂದ್ರೆ 1993ರಲ್ಲಿ ಕೆಸೆಟ್ ಪರೀಕ್ಷೆಯನ್ನ ಮಾಡಲಾಯಿತು. ಆಗ ಮಂಗಳೂರು ವಿಶ್ವವಿದ್ಯಾಲಯ, ಅದಾದ್ಮೇಲೆ ಮೈಸೂರು ವಿಶ್ವವಿದ್ಯಾಲಯ, ಅದಾದ್ಮೇಲೆ 2006ರಲ್ಲಿ ಕುವೆಂಪು ವಿಶ್ವವಿದ್ಯಾಲಯ, ಆಮೇಲೆ 2012ರಿಂದ 21ರವರೆಗೆ ಮತ್ತೊಮ್ಮೆ ಮೈಸೂರು ವಿಶ್ವವಿದ್ಯಾಲಯಗಳು ಕರ್ನಾಟಕ ಸೆಟ್ ಪರೀಕ್ಷೆನ ನಡೆಸ್ತಾ ಇತ್ತು. 2023ರಿಂದ ಈ ಪರೀಕ್ಷೆನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಥವಾ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಕೊಟ್ಟಿದ್ದಾರೆ. KEA 2023, 24ರಲ್ಲಿ ನಡೆಸಿದ್ರು. 2025ರಲ್ಲಿ ಈಗ ನಡೆಸ್ತಾ ಇದೆ. ಇದು ಇದು ಒಂದು ಹಿನ್ನೆಲೆ. ಈ ಪರೀಕ್ಷೆ ಯಾವ ತರ ಇರುತ್ತೆ? ಸಿಲೆಬಸ್ ಅನ್ನೋ ವಿಷಯ ಬಂದಾಗ UGC ನೆಟ್ ಪರೀಕ್ಷೆ ಸಿಲೆಬಸ್ ಅಥವಾ ಪಠ್ಯಕ್ರಮ ಏನಿರುತ್ತೋ ಅದೇ ಪಠ್ಯಕ್ರಮನೇ ಇಲ್ಲೂ ಕೂಡ ಇರುತ್ತೆ. ಪಠ್ಯಕ್ರಮದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇರಲ್ಲ. ಪ್ರಾದೇಶಿಕ ಬದಲಾವಣೆಗಳಾಗಲಿ ಅಥವಾ ಸ್ಟ್ರಕ್ಚರ್ ಅಥವಾ ರಚನೆ ಬದಲಾವಣೆಗಳಾಗಲಿ ಏನೂ ಇರಲ್ಲ. UGC ನೆಟ್ ಪರೀಕ್ಷೆ ಪಠ್ಯಕ್ರಮಗಳು ಇಲ್ಲೂ ಕೂಡ ಆಸ್ ಇಟ್ ಈಸ್ ಕಂಟಿನ್ಯೂ ಆಗುತ್ತೆ, ಕ್ಯಾರಿ ಆಗುತ್ತೆ. ಆದ್ರೆ ಸೈನ್ಸ್ ಸಬ್ಜೆಕ್ಟ್ಸ್ ಏನಿದಾವಲ್ಲ ಅವಕ್ಕೆ ಅಲ್ಲಿ UGC ಬದಲು CSIR ನಡೆಸುತ್ತೆ. ಆ CSIR ನ ನಡೆಸ್ತಕ್ಕಂಥ ವಿಜ್ಞಾನ ವಿಷಯಗಳಿಗೆ ಸಂಬಂಧಪಟ್ಟಂತ ಪಠ್ಯಕ್ರಮ ಸೇಮ್ ಇರಲ್ಲ. ಅದು ಸ್ವಲ್ಪ ಬದಲಾವಣೆ ಇರುತ್ತೆ. ಮತ್ತೆ ಎಕ್ಸಾಮಿನೇಷನ್ ಸ್ಟ್ರಕ್ಚರ್ ಕೂಡ ಸ್ವಲ್ಪ ಬದಲಾವಣೆ ಇರುತ್ತೆ. ನೀವು ಅಂದ್ರೆ ಇದು ಎಕ್ಸಾಮಿನೇಷನ್ ಸ್ಟ್ರಕ್ಚರ್ ಅದ್ರಲ್ಲಿ ಯಾವ ತರ ಇರ್ತಾರೆ ಅಂದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣಂತೆ. ಏನು ಇದರ ಉಪಯೋಗ? ಕರ್ನಾಟಕ ರಾಜ್ಯದ ಕೆಸೆಟ್ ಪರೀಕ್ಷೆ ಏನಿದೆ, ಇದು ಒಂದು ಸ್ಟೇಟ್ ಲೆವೆಲ್ ಎಕ್ಸಾಮ್, ಅಂದ್ರೆ ಕರ್ನಾಟಕ ರಾಜ್ಯ ಮಟ್ಟದ ಪರೀಕ್ಷೆ. ಕರ್ನಾಟಕ ರಾಜ್ಯದ ಒಳಗಡೆ ಮಾತ್ರ ನಡೆಯುತ್ತೆ. ಆದ್ರೆ ಬೇರೆ ರಾಜ್ಯದ ಅಭ್ಯರ್ಥಿಗಳು ಕೂಡ ಇದರಲ್ಲಿ ಭಾಗವಹಿಸಬಹುದು, ಅದಕ್ಕೇನು ತೊಂದರೆ ಇಲ್ಲ. ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಅವಕಾಶಗಳು ಅಂತಂದ್ರೆ ಕರ್ನಾಟಕ ರಾಜ್ಯದ ವ್ಯಾಪ್ತಿಯಲ್ಲಿ ಮಾತ್ರ ಪರೀಕ್ಷಾ ಕೇಂದ್ರಗಳು ಇರುತ್ತೆ. ಇದರಿಂದ ಅನುಕೂಲ ಏನು ಅಂದ್ರೆ, ಕರ್ನಾಟಕ ರಾಜ್ಯದೊಳಗಡೆ ಪ್ರಥಮ ದರ್ಜೆ ಕಾಲೇಜುಗಳು ಅಥವಾ ಡಿಗ್ರಿ ಕಾಲೇಜ್ ಏನ್ ಹೇಳ್ತೀವಿ, ಡಿಗ್ರಿ ಕಾಲೇಜುಗಳಿಗೆ ಮತ್ತೆ ಯೂನಿವರ್ಸಿಟಿಗಳಿಗೆ ಟೀಚಿಂಗ್ ಎಲಿಜಿಬಿಲಿಟಿ ಕೊಡೋದಕ್ಕೆ ಈ ಒಂದು ಎಕ್ಸಾಮಿನೇಷನ್ ಅವಕಾಶ ಮಾಡಿಕೊಡುತ್ತೆ. ಅಂದ್ರೆ ಇದು ಟೀಚಿಂಗ್ ಗೆ ಮಾತ್ರ, ಅಂದ್ರೆ ಬೋಧನೆಗೆ ಮಾತ್ರ ಈ ಒಂದು ಪರೀಕ್ಷೆಯಿಂದ ಪ್ರಯೋಜನ ಇರುತ್ತೆ. ಇದನ್ನ UGC ನಲ್ಲಿ ನಡೆಸ್ತಕ್ಕಂಥ ಎಲ್ಲಾ ಸಬ್ಜೆಕ್ಟ್ಗಳು ಮತ್ತೆ CSIR ಅಲ್ಲಿ ನಡೆಸ್ತಕ್ಕಂಥ ಸಬ್ಜೆಕ್ಟ್ಗಳಲ್ಲಿ ಮತ್ತು ಆಯಾ ವಿಷಯಗಳಲ್ಲಿ ಅಭ್ಯರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಕೆಲವು ವಿಷಯಗಳನ್ನ ನಡೆಸೋದು ಅಥವಾ ಕೆಲವು ವಿಷಯಗಳನ್ನ ಕೈ ಬಿಡೋದು ಮಾಡಲಾಗತ್ತೆ. ಹಾಗಾದ್ರೆ ಏನಿದ್ರ ಉಪಯೋಗ? ಉಪಯೋಗ ಏನು ಅಂದ್ರೆ, ಕೆಸೆಟ್ ಎಕ್ಸಾಮ್ ಅನ್ನ ಪಾಸ್ ಆದ್ರೆ ಅಥವಾ ಒಂದು ಪ್ರಮಾಣ ಪತ್ರ ಹಿಡಿದಿದ್ದೀರಾ ಅನ್ನೋದಾದ್ರೆ ಕರ್ನಾಟಕ ರಾಜ್ಯದ ವ್ಯಾಪ್ತಿಯಲ್ಲಿ ಸರ್ಕಾರಿ ಅಥವಾ ಅನುದಾನಿತ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಮತ್ತೆ ವಿಶ್ವವಿದ್ಯಾಲಯಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗೋದಕ್ಕೆ ಅರ್ಹತೆಯನ್ನ ಪಡಿತೀರಾ. ಇಲ್ಲೂ ಕೂಡ ಅದೇ ಮಾತಾ ಹೇಳ್ತೀನಿ, ವೇಕೆನ್ಸೀಸ್ ಅನೌನ್ಸ್ ಆದಾಗ ನೀವು ಅಪ್ಲಿಕೇಶನ್ ಹಾಕೋಬೇಕಾಗತ್ತೆ. ಅಂಡ್ ಅಗೇನ್ ಕೆಸೆಟ್ ಸರ್ಟಿಫಿಕೇಟ್ ಅನ್ನೋದು ಅದು
ಜಾಬ್ ಗ್ಯಾರಂಟಿ ಸರ್ಟಿಫಿಕೇಟ್ ಅಲ್ಲ. ಮತ್ತೆ ನೀವಲ್ಲಿ ಎಂಟ್ರೆನ್ಸ್ ಎಕ್ಸಾಮ್, ಇಂಟರ್ವ್ಯೂ ಅದೇನಿರುತ್ತೆ ಪ್ರೊಸೀಜರ್, ಆ ಪ್ರೊಸೀಜರ್ ಪ್ರಕಾರ ಅದರಲ್ಲಿ ಪಾಲ್ಗೊಂಡು ಅರ್ಹತೆಯನ್ನ ಪಡ್ಕೊಂಡು ಹುದ್ದೆಯನ್ನ ಪಡಿಬೇಕಾಗತ್ತೆ. ಆ ಈಗಾಗಲೇ ಹೇಳಿದ್ವಿ. ಹಾಗಾಗಿ ಈ ಒಂದು ಪರೀಕ್ಷೆ ಏನಿದೆ ಇದು ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಮೂಲಭೂತ ಅವಶ್ಯಕತೆಯಾಗಿರುತ್ತೆ. ಮತ್ತೆ ಇನ್ನೊಂದು UGC ನೆಟ್ ಪರೀಕ್ಷೆಯಲ್ಲಿರೋ ಪ್ರಕಾರ ಇದರಲ್ಲಿ ರಿಸರ್ಚ್ ಎಲಿಜಿಬಿಲಿಟಿ ಅಂತಾಗ್ಲಿ ಅಥವಾ JRF ಅಂತಾಗ್ಲಿ ಇರಲ್ಲ. ದಿಸ್ ಈಸ್ ಓನ್ಲಿ ಟೀಚಿಂಗ್ ಎಲಿಜಿಬಿಲಿಟಿ ಟೆಸ್ಟ್. ಅಂದ್ರೆ ನಿಮಗೆ ಒಂದು ವೇಳೆ ಸಂಶೋಧನೆ ಉದ್ದೇಶದಿಂದ ಏನಾದ್ರೂ ಅನುಕೂಲಗಳು ಪಡ್ಕೊಳ್ಬೇಕು ಅಂತಂದ್ರೆ ಕೆಸೆಟ್ ಪರೀಕ್ಷೆಯಿಂದ ನಿಮಗೆ ಹೆಚ್ಚಿನ ಅನುಕೂಲಗಳು ಅಥವಾ ಯಾವುದೇ ಅಧಿಕೃತ ಅನುಕೂಲಗಳು ಆಗಲ್ಲ. ನೀವು ಅವಾಗ UGC ನೆಟ್ ಪರೀಕ್ಷೆಯನ್ನ ಬರೀಬೇಕಾಗತ್ತೆ. ಮತ್ತೆ ಈ ಒಂದು ಪರೀಕ್ಷೆ ಮಾದರಿ ನಾನು ಆಗ್ಲೇ UGC ಪರೀಕ್ಷೆ ಬಗ್ಗೆ ಹೇಳ್ಬೇಕಾದ್ರೆ ಹೇಳಿದ್ದೆ, ಪಠ್ಯಕ್ರಮ ಮತ್ತೆ ಪರೀಕ್ಷೆ ಮಾದರಿನಲ್ಲಿ ಯಾವುದೇ ಬದಲಾವಣೆ ಇರಲ್ಲ ಅಂತ. ಆದ್ರೆ ಇಲ್ಲಿ ಒಂದು ಬದಲಾವಣೆ ಇದೆ. ಏನು ಅಂತಂದ್ರೆ UGC ನೆಟ್ ಪರೀಕ್ಷೆ ಅದು ಆನ್ಲೈನ್ ಪರೀಕ್ಷೆ, ಕೆಸೆಟ್ ಇದು ಆಫ್ಲೈನ್ ಪರೀಕ್ಷೆ, ಆಫ್ಲೈನ್ ಮತ್ತು OMR ಆಧಾರಿತ ಪರೀಕ್ಷೆ ಆಗಿರುತ್ತೆ. ಹಾಗಾದ್ರೆ ಯಾವ ರೀತಿ ಇರುತ್ತೆ? ಎರಡು ಪತ್ರಿಕೆಗಳ ಸ್ಟ್ರಕ್ಚರ್ ಆಗ UGC ನಲ್ಲಿ ಮಾತಾಡ್ತೀವಲ್ಲ ಅದೇ ತರನೇ ಇರುತ್ತೆ. ಪತ್ರಿಕೆ ಒಂದು ಬೋಧನೆ ಮತ್ತು ಸಂಶೋಧನಾ ಸಾಮರ್ಥ್ಯದ ಸಾಮಾನ್ಯ ಪತ್ರಿಕೆ, ನಿಗದಿಪಡಿಸಲಾದಂತಹ ಅವಧಿ 1 ಗಂಟೆ, ಒಟ್ಟು 50 ಪ್ರಶ್ನೆ ಇರುತ್ತೆ, 100 ಅಂಕಗಳು. ಪತ್ರಿಕೆ 2 ನಿಮ್ಮ ವಿಷಯದ ಪತ್ರಿಕೆ, ಅದಕ್ಕೆ 2 ಗಂಟೆ ಅವಧಿಯನ್ನು ನಿಗದಿಪಡಿಸಲಾಗಿರುತ್ತೆ, 100 ಪ್ರಶ್ನೆಗಳಿರುತ್ತೆ, 200 ಅಂಕಗಳು. ಎಲ್ಲ ಪ್ರಶ್ನೆಗಳು ಕೂಡ ಕಡ್ಡಾಯ, ಅಂದ್ರೆ ಯಾವುದೇ ಆಯ್ಕೆ ವಿಭಾಗಗಳು ಇರಲ್ಲ ಇದರಲ್ಲಿ. ಅದೇ ತರ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರಲ್ಲ. ಆದ್ರೆ ಪ್ರಾಕ್ಟಿಕಲಿ ನಾವು ಹೇಳೋದಾದ್ರೆ ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆವರೆಗೆ ಅಂತ ಟೈಮ್ ಟೇಬಲ್ ಕೊಡ್ತಾರೆ. ಎರಡೂ ಕ್ವಶನ್ ಪೇಪರ್ ಒಟ್ಟಿಗೆ ಕೊಡ್ತಾರೆ. ಹೀಗಿರೋದ್ರಿಂದಾಗಿ ಪತ್ರಿಕೆ 1ಕ್ಕೆ 1 ಗಂಟೆ, ಪತ್ರಿಕೆ 2ಕ್ಕೆ 2 ಗಂಟೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಳೋದಕ್ಕಿಂತಲೂ ಎರಡೂ ಪೇಪರ್ಗಳು ಸೇರಿ ಒಟ್ಟು 3 ಗಂಟೆ, ಒಟ್ಟು 150 ಪ್ರಶ್ನೆಗಳು, ಒಟ್ಟು 300 ಅಂಕಗಳು ಅಂತ ನಾವು ಪರಿಗಣಿಸಬೇಕಾಗತ್ತೆ. ಇನ್ ಟರ್ಮ್ಸ್ ಆಫ್ ಮೀಡಿಯಂ ಪರೀಕ್ಷೆ ಮಾಧ್ಯಮಕ್ಕೆ ಸಂಬಂಧಿಸಿದಂತೆ ಪತ್ರಿಕೆ 1 ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿರುತ್ತೆ. ಪತ್ರಿಕೆ 2 ಕೆಲವು ವಿಷಯಗಳು ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿರುತ್ತೆ, ಕೆಲವು ವಿಷಯಗಳು ಕೇವಲ ಇಂಗ್ಲಿಷ್ ನಲ್ಲಿ ಮಾತ್ರ ಇರುತ್ತೆ. ನೀವು ಆಯಾ ವರ್ಷದ ಅಧಿಸೂಚನೆಯನ್ನು ಗಮನಿಸಿದ್ರೆ ಆ ವಿಷಯದ ಮುಂದೆ ಯಾವ ಮಾಧ್ಯಮದಲ್ಲಿ ಇರುತ್ತೆ ಅಂತ ನಮೂದಿಸಲಾಗಿರುತ್ತೆ. ಈ ಒಂದು ಪರೀಕ್ಷೆಗೆ ಮತ್ತೆ ಅರ್ಹತೆಗೆ ಸಂಬಂಧಪಟ್ಟಂತೆ ಮಾತಾಡೋದಾದ್ರೆ ಅದೇ ತರನೇ UGC ನೆಟ್ ಪರೀಕ್ಷೆ ತರನೇ ಪತ್ರಿಕೆ 1 ಮತ್ತು ಪತ್ರಿಕೆ 2ಕ್ಕೆ ಸೆಪರೇಟ್ ಆಗಿ ಮಿನಿಮಮ್ ಮಾರ್ಕ್ಸ್ ಅಂತ ಇರಲ್ಲ. ಪೇಪರ್ 1ಗೆ ಮಿನಿಮಮ್ ಮಾರ್ಕ್ಸ್, ಪೇಪರ್ 2ಗೆ ಮಿನಿಮಮ್ ಮಾರ್ಕ್ಸ್ ಅಂತ ಇರಲ್ಲ. ಆದ್ರೆ ಟೋಟಲ್ 300 ಅಂಕಗಳಿಗೆ ಮಿನಿಮಮ್ ಮಾರ್ಕ್ಸ್ ಅಂತ ಇರುತ್ತೆ. ಸಾಮಾನ್ಯ ವರ್ಗ ಅಥವಾ ಜನರಲ್ ಕ್ಯಾಟಗರಿನವ್ರಿಗೆ 40%, ಅಂದ್ರೆ 300ಕ್ಕೆ 120 ಅಂಕಗಳು ಇರುತ್ತೆ. ಇತರರಿಗೆ 35%, ಅಂದ್ರೆ 106 ಅಂಕಗಳಿರುತ್ತೆ. ಹಾಗಂತ ಎಲ್ರು ಕೂಡ ಅರ್ಹತೆಯನ್ನ ಪಡೆಯಲ್ಲ ಅಷ್ಟು ಅಂಕಗಳು ಪಡೆದಂತವ್ರು. ಅಲ್ಲಿಂದ ಮುಂದುವರೆದು ಅವ್ರೇನ್ ಮಾಡ್ತಾರೆ, ಒಟ್ಟು ಆಯಾ ವಿಷಯಗಳಲ್ಲಿ ಆಯಾ ವರ್ಗಗಳಲ್ಲಿ ಮೀಸಲಾತಿ ಪ್ರಕಾರ 6% ಅಭ್ಯರ್ಥಿಗಳನ್ನ ಕರ್ನಾಟಕ ಸೆಟ್ ಪ್ರಮಾಣ ಪತ್ರಕ್ಕೆ ಅರ್ಹತೆಯನ್ನ ಒದಗಿಸ್ಕೊಡ್ತಾರೆ.